ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 18, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಅಂದರೆ ಡಿಸೆಂಬರ್ 2024ರಲ್ಲಿ ಕೆಳಗಿನ ಯಾವ ದೇಶವು ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರ್ಪಡೆಗೊಂಡಿದೆ? ISA. ಸರಿಯಾದಂಥ ಉತ್ತರ ಮಾಲ್ಡೋವಾ. ಇದರೊಂದಿಗೆ ಒಟ್ಟು 104 ಸದಸ್ಯ ರಾಷ್ಟ್ರಗಳಾಗಿರತಕ್ಕಂಥದ್ದು. ಡೀಟೇಲ್ಸನ್ನು ನೋಡಿ. ಮಾಲ್ಡೋವಾ ಜಾಯಿನ್ಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಅಗ್ರಿಮೆಂಟ್ ಆಗಿದೆ. ಗಮನಿಸಬಹುದು, ಈ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಮಾಲ್ಡೋವಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಿಪಬ್ಲಿಕ್ ಆಫ್ ಮಾಲ್ಡೋವಾ ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರ್ಪಡೆಗೊಂಡಿದೆ. ನೋಡಿ, ISA FA ಅಂತ ಕರಿತೀವಿ. FA ಅಂದರೆ ಫ್ರೇಮ್ವರ್ಕ್ ಒಪ್ಪಂದ ಅಂತ ಕರಿತೀವಿ. ಫ್ರೇಮ್ವರ್ಕ್ ಅಗ್ರಿಮೆಂಟ್. ಇದು 2017ರಲ್ಲಿ ಜಾರಿಗೆ ಬಂದಿದೆ. ಗಮನಿಸಿ, ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿದೆ 2017ರಲ್ಲಿ ಜಾರಿಗೆ ಬಂದಿತ್ತು. 2020ರಲ್ಲಿ ಅದರ FA ತಿದ್ದುಪಡಿಯೊಂದಿಗೆ UN ಎಲ್ಲ ಸದಸ್ಯ ರಾಷ್ಟ್ರಗಳು ಈಗ ISAಗೆ ಸೇರಲು ಅರ್ಹವಾಗಿದೆ ಎಂಬುದನ್ನು ಇದು ತಿದ್ದುಪಡಿ ಮೂಲಕ ತಿಳಿಸುತ್ತದೆ. ಹಾಗಾದರೆ ಮುಖ್ಯವಾಗಿ ISA ಬಗ್ಗೆ ನಾವು ನೋಡೋದಾದರೆ, ಇದು ಭಾರತದ ಗುರುಗ್ರಾಮ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇಲ್ಲಿ 2015ರಲ್ಲಿ ಪ್ಯಾರಿಸ್ COP21 ಸಮ್ಮೇಳನ ನಡೀತು. ಆ ಒಂದು ಸಮ್ಮೇಳನದಲ್ಲಿ ಈ ಪರಿಕಲ್ಪನೆಗೆ ಸಹಿ ಮಾಡಲಾಗಿದೆ. ಇದರ ಗುರಿ ಏನು? ಹಾಗಾದರೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಹಯೋಗದ ಉಪಕ್ರಮವು ಸೌರಶಕ್ತಿ ಪರಿಹಾರಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಹವಾಮಾನ ಬದಲಾವಣೆಯನ್ನು ಎದುರಿಸುವ ಪ್ರಯತ್ನಗಳನ್ನು ಒಂದು ಗೂಡಿಸ್ತಕ್ಕಂಥ ಗುರಿಯನ್ನು ಹೊಂದಿದೆ. ಮಿಷನ್ನ ಉದ್ದೇಶವೇನು? ನೋಡಿ, ISA ಎಂಬುದು ISA ಟುವರ್ಡ್ಸ್ 1000 ಎಂಬತಕ್ಕಂಥ ಒಂದು ಮಿಷನ್ ಇದೆ. ಇದರ ಮೂಲಕ ನೋಡಿ, ಮುಖ್ಯವಾಗಿ ISA ಟುವರ್ಡ್ಸ್ 1000 ಗುರಿಯನ್ನು ಹಾಕಿಕೊಂಡಿದೆ. ಅಂದರೆ 2030ರ ವೇಳೆಗೆ ಸೌರಶಕ್ತಿಯಲ್ಲಿ 1000 ಶತಕೋಟಿ USD ಹೂಡಿಕೆಗಳನ್ನು ಸಜ್ಜುಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಅಂದರೆ 1000 ಮಿಲಿಯನ್ ಜನರಿಗೆ ಶಕ್ತಿಯ ಪ್ರವೇಶವನ್ನು ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿರತಕ್ಕಂಥದ್ದು. ಜೊತೆಗೆ 1000 ಗಿಗಾವ್ಯಾಟ್ ಸೌರಶಕ್ತಿ ಸಾಧಿಸುವ ಗುರಿಯನ್ನು ಹೊಂದಿದೆ. ಸದಸ್ಯತ್ವ 104 ಸದಸ್ಯ ರಾಷ್ಟ್ರಗಳು ಮತ್ತು 16 ಸಹಿ ದೇಶಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಭಾರತದ 2070ರ ವೇಳೆಗೆ ಶುದ್ಧ ಇಂಧನದ ಭದ್ರತೆ ಮತ್ತು ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವಲ್ಲಿ ಭಾರತದ ಪಾತ್ರವನ್ನು ಇದು ಮುನ್ನಡೆಸುತ್ತದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅಂದರೆ NRI 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಮತ್ತು ಯಾವ ದೇಶವು ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ? ಗಮನಿಸಿ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಭಾರತ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ 49ನೇ ಸ್ಥಾನದಲ್ಲಿದೆ. ಯುನೈಟೆಡ್ ಸ್ಟೇಟ್ಸ್ ಅಗ್ರಸ್ಥಾನದಲ್ಲಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ವರದಿ ಬಿಡುಗಡೆಯಾಗಿದೆ. ಗಮನಿಸಿ, ಇಂಡಿಯಾ ಸೈನ್ಸ್ ಇನ್ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2024. ನೋಡಿ, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2024 ಭಾರತ. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತ ಇಲ್ಲಿ ನೋಡಿ 49th ಪೊಸಿಷನ್ನಲ್ಲಿದೆ. ಏನಿದೆ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋಣ. NRI ಅಂತ ಕರೀತಾರೆ. NRI ಅಂದರೆ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್. 2024 ಭಾರತ 49ನೇ ಸ್ಥಾನದಲ್ಲಿದೆ. 2023ರಲ್ಲಿ 60ನೇ ಸ್ಥಾನದಿಂದ 11 ಸ್ಥಾನಗಳನ್ನು ಭಾರತ ಸುಧಾರಣೆಯನ್ನು ಕಂಡಿದೆ, ಶೈನ್ ಆಗಿದೆ. NRI 2024ರ ಶ್ರೇಯಾಂಕದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಗ್ರಸ್ಥಾನದಲ್ಲಿದೆ. AI ವೈಜ್ಞಾನಿಕ ಪ್ರಕಟಣೆಗಳು, AI ಟ್ಯಾಲೆಂಟ್, ಏಕಾಗ್ರತೆ ಮತ್ತು ICT ಸೇವೆಗಳ ರಫ್ತುಗಳಲ್ಲಿ ಭಾರತವು ಜಾಗತಿಕವಾಗಿ ನಂಬರ್ 1 ಸ್ಥಾನದಲ್ಲಿದೆ. ಗಮನಿಸಬೇಕು, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 2022ರಲ್ಲಿ ಪ್ರಾರಂಭವಾದ ಭಾರತದ 5G ಸೇವೆಗಳು ತನ್ನ ಮೊಬೈಲ್ ಬ್ರಾಡ್ಬ್ಯಾಂಡ್ ವೇಗದ ಶ್ರೇಯಾಂಕವನ್ನು ಜಾಗತಿಕವಾಗಿ 118ರಿಂದ 15ನೇ ಸ್ಥಾನಕ್ಕೆ ಗಮನಾರ್ಹವಾಗಿ
ಸುಧಾರಣೆಯನ್ನು ಕಂಡಿದೆ. ನೋಡಿ ಈ ಪಾಯಿಂಟ್ಗಳು ಅಂದರೆ ಇಲ್ಲಿ ಏನು ಡಿಸ್ಕ್ರಿಪ್ಷನಲ್ಲಿರುತ್ತೆ ಈ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ USA ಅಗ್ರಸ್ಥಾನದಲ್ಲಿದ್ದರೆ, ಸಿಂಗಾಪುರ ಇದನ್ನ ಫಿನ್ಲ್ಯಾಂಡ್ ಅಂತ ಮಾಡ್ಕೊಳ್ಳಿ. ಓಕೆ, ಫಿನ್ಲ್ಯಾಂಡ್, ಸ್ವೀಡನ್, ದಕ್ಷಿಣ ಕೊರಿಯಾ ಶ್ರೇಯಾಂಕದಲ್ಲಿ ಟಾಪ್ 5 ದೇಶಗಳಾಗಿವೆ. ಸೊ ವರದಿಗೆ ಯಾವ್ಯಾವ ಸ್ತಂಭಗಳಿದ್ದಾವೆ ಅಂದರೆ ಬಳಸ್ತಕ್ಕಂಥ ವಲಯಗಳು ಯಾವುವು ಅಂತ ಕೇಳಿದರೆ ತಂತ್ರಜ್ಞಾನ, ಜನರು, ಆಡಳಿತ ಮತ್ತು ಪರಿಣಾಮ. ಸೊ ಈ 4 ಸ್ತಂಭಗಳ ಆಧಾರದ ಮೇಲೆ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತದೆ. ಭಾರತ ಈ ವರ್ಷ 49ನೇ ಸ್ಥಾನದಲ್ಲಿದೆ, ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2024ರಲ್ಲಿ ಆ ಪ್ರದರ್ಶನದಲ್ಲಿ ಶ್ರೇಷ್ಠತೆಗಾಗಿ ಯಾವ ಸಚಿವಾಲಯವು ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ? ನೋಡಿ, ಗಮನಿಸಿ, ITF ಅಂತ ಕರೀತಾರೆ. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2024. ಸೊ ಇದರಲ್ಲಿ ಯಾವ ಸಚಿವಾಲಯವು ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಅಂತ ಕೇಳಿದರೆ ನೋಡಿ, ಗಣಿ ಸಚಿವಾಲಯ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಮಿನಿಸ್ಟ್ರಿ ಆಫ್ ಮೈನ್ಸ್, ನೋಡಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಏನಿದೆ ಹಾಗಾದರೆ ನೋಡಿ, ಮಿನಿಸ್ಟ್ರಿ ಆಫ್ ಮೈನ್ಸ್ ಓಕೆ, ಸೊ ವಿನ್ಸ್ ಗೋಲ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಡಿಸ್ಪ್ಲೇ ಔಟ್ ಆಫ್ 49 ಮಿನಿಸ್ಟ್ರೀಸ್ ಅಟ್ IITF 2024. IITF 2024 ಸಮ್ಮೇಳನದಲ್ಲಿ 49 ಸಚಿವಾಲಯಗಳಲ್ಲೇ ಮಿನಿಸ್ಟ್ರಿ ಆಫ್ ಮೈನ್ಸ್ ಗೋಲ್ಡ್ ಪದಕವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಸೊ ಅಂದರೆ ಅತ್ಯಂತ ಹೆಚ್ಚಿನ ಶ್ರೇಷ್ಠತೆಯನ್ನು ಕಂಡಿರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಮೈನ್ಸಲ್ಲಿ. ಓಕೆ, ಸೊ ಇವೆಲ್ಲ ಪಾಯಿಂಟ್ಗಳು ಕೂಡ ನೆನಪಿರಬೇಕು ನಿಮಗೆ. ಏನಿದೆ ಡೀಟೇಲ್ಸನ್ನು ಗಮನಿಸಿ. ನೋಡಿ, ನಾನು ಹೇಳಿದಂತೆ 49 ಸಚಿವಾಲಯಗಳಲ್ಲಿ ITF 2024ನಲ್ಲಿ ಗಣಿ ಸಚಿವಾಲಯ ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ. 80,000ಕ್ಕೂ ಹೆಚ್ಚು ಸಂದರ್ಶಕರು ಮೈನಿಂಗ್ ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಪರಂಪರೆಯನ್ನು ಇಲ್ಲಿ ಅನ್ವೇಷಿಸಿದರು. ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಿತು. ಸೊ ಇನ್ನು IITF 2024ನ ಥೀಮ್ ಸ್ಥಳೀಯಕ್ಕಾಗಿ ವೋಕಲ್, ಲೋಕಲ್ ಟು ಗ್ಲೋಬಲ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಫೈನಲ್ನಲ್ಲಿ ಮಧ್ಯಪ್ರದೇಶವನ್ನು ಸೋಲಿಸುವ ಮೂಲಕ ಕೆಳಗಿನ ಯಾವ ತಂಡ ಫೈನಲ್ ಪಂದ್ಯವನ್ನು ಗೆದ್ದುಕೊಂಡಿದೆ? ಸರಿಯಾದಂಥ ಉತ್ತರ ಮುಂಬೈ. ನೋಡಿ, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಫೈನಲ್ನಲ್ಲಿ ಮಧ್ಯಪ್ರದೇಶವನ್ನು ಸೋಲಿಸುವುದರ ಮೂಲಕ ಮುಂಬೈ ಚಾಂಪಿಯನ್ ಆಗಿ ಹೊರಹೊಮ್ಮಿರತಕ್ಕಂಥದ್ದು. ಸೊ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಶ್ರೇಯಸ್ ಅಯ್ಯರ್ ನೇತೃತ್ವದ ಮುಂಬೈ ತಂಡವು ಮಧ್ಯಪ್ರದೇಶವನ್ನು ಸೋಲಿಸಿ 2024-25ರ ಸೀಸನ್ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದುಕೊಂಡಿತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮುಂಬೈ ತಂಡವು ಮಧ್ಯಪ್ರದೇಶವನ್ನು 5 ವಿಕೆಟ್ಗಳಿಂದ ಸೋಲಿಸಿ 2ನೇ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಆಯೋಜಿಸಿದ ದೇಶೀಯ ಚಾಂಪಿಯನ್ಶಿಪ್ ಆಗಿದೆ ಮತ್ತು ಇದನ್ನು T20 ಸ್ವರೂಪದಲ್ಲಿ ಆಡಿಸಲಾಗುತ್ತದೆ. 2024-25ರ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ನವೆಂಬರ್ 23ನಿಂದ ಡಿಸೆಂಬರ್ 15ರವರೆಗೆ ಭಾರತದ ವಿವಿಧ ಸ್ಥಳಗಳಲ್ಲಿ ಆಯೋಜಿಸಲಾಗಿದೆ. ಬೆಂಗಳೂರಿನಲ್ಲಿ ಮಧ್ಯಪ್ರದೇಶ ವಿರುದ್ಧದ ಗೆಲುವು ಮುಂಬೈ ತಂಡಕ್ಕೆ 2ನೇ ಪ್ರಶಸ್ತಿಯಾಗಿದೆ. ಮುಂಬೈ ಈ ಹಿಂದೆ 2022-23ರ ಋತುವಿನಲ್ಲಿ ಹಿಮಾಚಲ ಪ್ರದೇಶವನ್ನು ಸೋಲಿಸುವ ಮೂಲಕ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ಸೊ ಇದು 2ನೇ ಪ್ರಶಸ್ತಿಯಾಗಿದೆ. ಸೊ ಪ್ರಶಸ್ತಿ ವಿಜೇತರು ನೋಡೋದಾದರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಮುಂಬೈನ ಸೂರ್ಯಾಂಶ್ ಸೇಡ್ಗೆ ಪಡೆದುಕೊಂಡಿದ್ದರೆ, ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿಯನ್ನು ಅಜಿಂಕ್ಯ ರಹಾನೆ ಮುಂಬೈ ಪಡೆದುಕೊಂಡಿದ್ದಾರೆ. ಅಜಿಂಕ್ಯ ರಹಾನೆ ಅವರು. ಇನ್ನು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಗೆದ್ದಂಥ ತಂಡಗಳು ನೋಡೋದಾದರೆ ತಮಿಳುನಾಡು ನೋಡಿ 3 ಬಾರಿ ಗೆದ್ದುಕೊಂಡಿದೆ. ಸೊ ಮುಂಬೈ 2 ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿರತಕ್ಕಂಥದ್ದು ಯಶಸ್ವಿ ತಂಡಗಳಾಗಿವೆ ಇವು. ಓಕೆ, ತಮಿಳುನಾಡು
ಅತ್ಯಂತ ಯಶಸ್ವಿ ತಂಡ, ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಭಾರತದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಮುಂದಿನ ವರ್ಷ ಅಂದರೆ 2025ರಿಂದ ವಾರ್ಷಿಕವಾಗಿ ಆಯುಷ್ ವೈದ್ಯಕೀಯ ಕೋಡಿಂಗ್ ಮತ್ತು ದಾಖಲೆಗಳ ದಿನವನ್ನು ಯಾವ ದಿನಾಂಕದಂದು ಆಚರಿಸುತ್ತದೆ? ನೋಡಿ, ಆಯುಷ್ ಮೆಡಿಕಲ್ ಕೋಡಿಂಗ್ ಅಂಡ್ ರೆಕಾರ್ಡ್ಸ್ ಡೇ. ಸರಿಯಾದಂಥ ಉತ್ತರ ಜನವರಿ 10. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಸೊ ನೋಡಿ, WHO ಭಾರತದಲ್ಲಿ ಇನ್ನು ಮುಂದೆ ಈ ದಿನವನ್ನು ಆಚರಿಸುತ್ತದೆ. ಸಾಂಪ್ರದಾಯಿಕ ಔಷಧಕ್ಕಾಗಿ ಭಾರತದಲ್ಲಿನ WHO ಮುಖ್ಯ ಕೇಂದ್ರವು ಪ್ರತಿ ವರ್ಷ ಇನ್ನು ಮುಂದೆ ಜನವರಿ 10 ಆಯುಷ್ ವೈದ್ಯಕೀಯ ಕೋಡಿಂಗ್ ಮತ್ತು ದಾಖಲೆಗಳ ದಿನ ಎಂದು ಆಚರಿಸುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ WHO ಸಂಸ್ಥೆಗಳು ಇನ್ನು ಮುಂದೆ ಭಾರತದಲ್ಲಿ ಆಯುಷ್ ವೈದ್ಯಕೀಯ ಕೋಡಿಂಗ್ ಮತ್ತು ದಾಖಲೆಗಳ ದಿನವನ್ನು ಡಿಸೆಂಬರ್ 10ರಂದು ಆಚರಿಸುತ್ತದೆ. ಭಾರತದ ಡೆಹ್ರಾಡೂನ್ನಲ್ಲಿ ನಡೆದ 10ನೇ ವಿಶ್ವ ಆಯುರ್ವೇದ ಕಾಂಗ್ರೆಸ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆಚರಣೆಯು ಪ್ರಾಚೀನ ವೈದ್ಯಕೀಯ ವ್ಯವಸ್ಥೆಗಳ ಪ್ರಮಾಣೀಕರಣ ಮತ್ತು ಜಾಗತಿಕ ಏಕೀಕರಣವನ್ನು ಮುನ್ನಡೆಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ $400 ಶತಕೋಟಿ ನಿವ್ವಳ ಮೌಲ್ಯವನ್ನು ಹೊಂದಿದ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ? ಸರಿಯಾದಂಥ ಉತ್ತರ ಎಲಾನ್ ಮಾಸ್ಕ್. ಗಮನಿಸಿ, ಎಲಾನ್ ಮಾಸ್ಕ್ ಈಗ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಜೊತೆಗೆ ವಿಶ್ವದಲ್ಲಿ ಇದುವರೆಗೂ ಯಾರೂ ಸಾಧಿಸಿದಂತಹ ಒಂದು ಅಮೋಘ ಸಾಧನೆ ಅಂದರೆ ಅವರು $400 ಬಿಲಿಯನ್ ಆಸ್ತಿಯ ಮೌಲ್ಯವನ್ನು ಹೊಂದಿದ್ದಾರೆ. ಸರಿಸುಮಾರು ಇಂಡಿಯನ್ ಕರೆನ್ಸಿ ಪ್ರಕಾರ 400 ಶತಕೋಟಿ ಅಂತ ಕರಿತೀವಿ. ಸೊ ಇಷ್ಟು ಆಸ್ತಿಯನ್ನು ಹೊಂದಿರತಕ್ಕಂಥವರು. ಸೊ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ, ಗಮನಿಸಿ. $400 ಬಿಲಿಯನ್ ನೆಟ್ ವರ್ತನ್ನು ಹೊಂದಿದ್ದಾರೆ. ಸೊ ಓಕೆ, ಸೊ ಎಲಾನ್ ಮಾಸ್ಕ್ರವರು ಸೊ ಹಿಸ್ಟರಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಫಾರ್ ದ ಫಸ್ಟ್ ಟೈಮ್ ಇಡೀ ಇತಿಹಾಸದಲ್ಲೇ ಈ ಸಾಧನೆ ಮಾಡಿರ್ತಕ್ಕಂಥದ್ದು. ಓಕೆ, ಬ್ಲೂಮ್ಬರ್ಗ್ ಸೂಚ್ಯಂಕದ ಪ್ರಕಾರ ಎಲಾನ್ ಮಾಸ್ಕ್ ಅವರ ನಿವ್ವಳ ಮೌಲ್ಯ ಇದೀಗ 400 ಶತಕೋಟಿ ಮೀರಿದೆ. ಈ ಸಾಧನೆ ಮಾಡಿದ ಇತಿಹಾಸದಲ್ಲಿ ಮೊದಲ ವ್ಯಕ್ತಿ. ಸ್ಪೇಸ್ ಎಕ್ಸ್ ಈಗ 530 ಶತಕೋಟಿ ಮೌಲ್ಯವನ್ನು ಹೊಂದಿದೆ. ಇದು ವಿಶ್ವದ ಅತ್ಯಂತ ಮೌಲ್ಯಯುತವಾದ ಖಾಸಗಿ ಒಂದು ಸಂಸ್ಥೆಯಾಗಿದೆ. ಗಮನಿಸಬೇಕು ನೋಡಿ, ಬರೀ ಸ್ಪೇಸ್ ಎಕ್ಸ್ದೆ. ಸೊ ಗಮನಿಸಿ, ಇಲ್ಲಿ 350 ಶತಕೋಟಿ ಮೌಲ್ಯವನ್ನು ಹೊಂದಿದೆ. ಸೊ ಇವ್ರದ್ದು ಇತರೆ ಅಂತಂದರೆ ಎಕ್ಸ್ ಖಾತೆ ಅಂದರೆ ಟ್ವಿಟರ್ ಅಂತ ಕರಿತೀವಿ. ಹಿಂದೆ ಟ್ವಿಟರ್ ಅಂತ ಕರಿತಿದ್ರು, ಈಗ ಎಕ್ಸ್ ಅಂತ ಕರೀತಾರೆ. ಸೊ ಆ ಎಕ್ಸನ್ನು ಬಿಟ್ಟು ಇದ್ರದ್ದು ಒಂದೇ ಸ್ಪೇಸ್ ಎಕ್ಸ್ನ ನಿವ್ವಳ ಮೌಲ್ಯವೇ 350 ಶತಕೋಟಿ ಹೊಂದಿದೆ. ಸೊ ಈ ಮೂಲಕ ವಿಶ್ವದ ಅತ್ಯಂತ ಮೌಲ್ಯಯುತ ಖಾಸಗಿ ಸಂಸ್ಥೆ ಅಂದರೆ ಅದು ಸ್ಪೇಸ್ ಎಕ್ಸ್. ಇದು ಕೂಡ ನಿಮಗೆ ನೆನಪಿರಬೇಕು. ಸೊ US ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿಜಯದ ನಂತರ 65% ಏರಿಕೆಯಾದ ಟೆಸ್ಲಾ ಷೇರುಗಳಲ್ಲಿನ ರ್ಯಾಲಿಯಿಂದ ಮಾಸ್ಕ್ ಅವರ ನಿವ್ವಳ ಮೌಲ್ಯವು $439.20 ಬಿಲಿಯನ್ ತಲುಪಿದೆ. ಓಕೆ, ಸೊ ಅಷ್ಟೇ ಅಲ್ಲದೆ ನಾವು ಮುಖ್ಯವಾಗಿ ಇಂಪಾರ್ಟೆಂಟ್ ಅಂತ ಗಮನಿಸಿ, 2024ರ ಹೊತ್ತಿಗೆ ವ್ಯಾಪಾರದಲ್ಲಿ ವಿಶ್ವದ ಟಾಪ್ ಅತ್ಯಂತ 5 ಶಕ್ತಿಶಾಲಿ ವ್ಯಕ್ತಿಗಳ ಕುರಿತು ನಾವು ನೋಡೋದಾದರೆ, ಇವರು ಶಕ್ತಿಶಾಲಿ ವ್ಯಕ್ತಿಗಳು, ಇದು ನೆನಪಿರಬೇಕು. ಓಕೆ, ವ್ಯಾಪಾರದಲ್ಲಿ ಫುಲ್ ನೆಟ್ವರ್ತ್ ಆಸ್ತಿಯಲ್ಲ, ವ್ಯಾಪಾರದಲ್ಲಿ ಇದು ನೆನಪಿರಬೇಕು. ವ್ಯಾಪಾರದಲ್ಲಿ ನೋಡೋದಾದರೆ ಎಲಾನ್ ಮಾಸ್ಕ್ ಅಗ್ರಸ್ಥಾನದಲ್ಲಿದ್ದಾರೆ. ಟೆಸ್ಲಾ, ಸ್ಪೇಸ್ ಎಕ್ಸ್ ಹಿಂದೆ ಮತ್ತು XAI ಎಂಬುದು. ಸೊ ಇವೆಲ್ಲವೂ ಕೂಡ CEO ಮತ್ತು ಅದರ ಸಂಸ್ಥಾಪಕರು ಇವರು. ಎರಡನೇದಾಗಿರ್ತಕ್ಕಂಥವರು ಜಾನ್ಸನ್ ಹುವಾಂಗ್ ಅಂತ ಕರಿತೀವಿ. ಸೊ NVIDIAದ CEO ಮತ್ತು ಅಧ್ಯಕ್ಷರು ಮತ್ತು ಸ್ಥಾಪಕರು. 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸತ್ಯ ನಾಡೆಲ್ಲ. ಸೊ ಮೈಕ್ರೋಸಾಫ್ಟ್ನ CEO. ಇನ್ನು ವಾರನ್ ಬಫೆಟ್ ಅಂದರೆ ಬರ್ಕ್ಹೈರ್ಸ್ ಹ್ಯಾಥ್ವೇದ ಅಧ್ಯಕ್ಷರು ಮತ್ತು CEO. ಜೊತೆಗೆ ಜೇಮಿ ಡಿಮನ್ ಅಂತಕ್ಕಂಥವರು. ಸೊ ಇದು JP ಮೋರ್ಗನ್ ಚೆಸ್ ಅಧ್ಯಕ್ಷರು ಮತ್ತು CEO ಇವರು. ಸೊ ಇವರು ವಿಶ್ವದ 2024ರ ವ್ಯಾಪಾರದಲ್ಲಿ ಅತ್ಯಂತ ಟಾಪ್ 5 ವ್ಯಕ್ತಿಗಳು. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಟೈಮ್ಸ್ ನಿಯತಕಾಲಿಕೆಯು 2024ರ ವರ್ಷದ ವ್ಯಕ್ತಿ ಎಂದು ಕೆಳಗಿನ ಯಾರನ್ನು ಹೆಸರಿಸಿದ್ದಾರೆ?
ಸರಿಯಾದಂಥ ಉತ್ತರ ಡೊನಾಲ್ಡ್ ಟ್ರಂಪ್. ನೋಡಿ, ಡೊನಾಲ್ಡ್ ಟ್ರಂಪ್ 2024ರ ಟೈಮ್ಸ್ ಪರ್ಸನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಓಕೆ, ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ 2016 ನಂತರ ಅವರ ಎರಡನೇ ಮನ್ನಣೆ ಇದು. 2016ರಲ್ಲೂ ಕೂಡ ಸೊ ಟೈಮ್ಸ್ ನಿಯತಕಾಲಿಕದ ವರ್ಷದ ವ್ಯಕ್ತಿಯಾಗಿದ್ದರು. ಸೊ ಈಗ 2024ರಲ್ಲೂ ಕೂಡ ಈ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಸೊ ಇಲ್ಲಿ ಜಗತ್ತಿನಲ್ಲಿ ಉತ್ತಮ ಅಥವಾ ಕೆಟ್ಟದಾಗಿ ಒಬ್ಬ ವ್ಯಕ್ತಿ ಏನಾದರೂ ಗುರುತಿಸಿಕೊಂಡಿದ್ದರೆ ಆ ಜಗತ್ತಿನಲ್ಲೇ ಆ ವ್ಯಕ್ತಿಯನ್ನು ಗುರುತಿಸಿ ಕೊಡಲಾಗುತ್ತದೆ. ಕಳೆದ ವರ್ಷ ಟೇಲರ್ ಸ್ವಿಫ್ಟ್ ಅವರಿಗೆ 2023ರ ಪ್ರಶಸ್ತಿಯನ್ನು ನೀಡಲಾಗಿತ್ತು, ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಪರಿಸರ ಪ್ರೇಮಿ ವೃಕ್ಷಮಾತೆ ತುಳಸಿ ಗೌಡರವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರ ಸೇವೆಯನ್ನು ಮೆಚ್ಚಿ ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಭಾರತದ 4ನೇ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, 2021. 2021ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿತ್ತು. ತುಳಸಿ ಗೌಡರವರು ವಿಧಿವಶರಾಗಿದ್ದಾರೆ. ಡೀಟೇಲ್ಸನ್ನು ನೋಡಿ. ಪರಿಸರ ಪ್ರೇಮಿ ವೃಕ್ಷ ಮಾತೆ. ಓಕೆ, ಸೊ ಪದ್ಮಶ್ರೀ ಪುರಸ್ಕೃತೆ ತುಳಸಿ ಗೌಡ ನಿಧನರಾಗಿದ್ದಾರೆ. ಸೊ ಇವರು ಯಾವ ಜಿಲ್ಲೆಯವರು ಅಂತ ಕೇಳ್ತಾರೆ, ಇದು ಕೂಡ ನಿಮಗೆ ನೆನಪಿರಬೇಕು. ಸೊ ಉತ್ತರ ಕನ್ನಡ ಜಿಲ್ಲೆಯವರು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಉತ್ತರ ಕನ್ನಡ ಜಿಲ್ಲೆಯವರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದವರು. ಇದನ್ನು ನೀವು ಗಮನಿಸಿ, ಇವರು ಉತ್ತರ ಕನ್ನಡ ಜಿಲ್ಲೆಯವರು. ಜೊತೆಗೆ ಅಂಕೋಲಾ ತಾಲೂಕು ಕೂಡ ನೆನಪಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಓಕೆ, ತುಳಸಿ ಗೌಡ ಅವರು ವರ್ಷಕ್ಕೆ 30,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿ ಪರಿಸರ ಪ್ರೇಮಿ ಎಂದು ಹೆಸರಾಗಿದ್ದರು. ಕಳೆದ 14 ವರ್ಷಕ್ಕೂ ಹೆಚ್ಚು ಕಾಲ ಗಿಡ ನೆಟ್ಟು ಬೆಳೆಸುವ ಕಾಯಕದಲ್ಲಿ ಇವರು ತೊಡಗಿದ್ದರು. ನೋಡಿ, ವರ್ಷಕ್ಕೆ 30,000 ಗಿಡಗಳನ್ನು ನೆಡ್ತಾ ಇದ್ದರು. ಸೊ ಇದು ಕೂಡ ನೆನಪಿರಲಿ. ಹೀಗಾಗಿ ಇವರ ಪರಿಸರ ಪ್ರೇಮವನ್ನು ಮೆಚ್ಚಿ 2021ರಲ್ಲಿ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಬಳಿಕ ಕಳೆದ ವರ್ಷ ಅಂದರೆ 2023ರಲ್ಲಿ ತುಳಸಿಗೌಡ ಅವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತ್ತು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಯು ಬಿಡುಗಡೆ ಮಾಡಿದ ಪರಿಶುದ್ಧ ಗಾಳಿ ಹೊಂದಿದ ಟಾಪ್ 10 ನಗರಗಳ ಪಟ್ಟಿ. ಗಮನಿಸಿ, ಪರಿಶುದ್ಧ ಗಾಳಿ ಹೊಂದಿರುವ ಟಾಪ್ 10 ನಗರಗಳ ಪಟ್ಟಿ. ನೋಡಿ, ಟಾಪ್ 10 ಸಿಟೀಸ್ ವಿತ್ ಕ್ಲೀನೆಸ್ಟ್ ಏರ್. ಸೊ ಈ ಪಟ್ಟಿಯಲ್ಲಿ ದೇಶದಲ್ಲೇ ಕೆಳಗಿನ ಯಾವ ನಗರವು ಅಗ್ರಸ್ಥಾನ ಪಡೆದುಕೊಂಡಿದೆ? ಸೊ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಬಿಡುಗಡೆ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂಥ ಉತ್ತರ ಮಡಿಕೇರಿ ಸ್ನೇಹಿತರೆ. ನೋಡಿ, ಮಡಿಕೇರಿ ಈಗ ಭಾರತದಲ್ಲೇ ಅತ್ಯಂತ ಕ್ಲೀನೆಸ್ಟ್ ನಗರ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಪಾಲ್ಕಲೈ ಪೆರೂರು, 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರೂರು, 4ನೇ ಸ್ಥಾನದಲ್ಲಿ ತಿರುನಲ್ವೇಲಿ ಇದೆ. ಸೊ ಈ ಒಂದು ಮಾಹಿತಿ ಬಿಡುಗಡೆಯಾಗಿದೆ. ಶುದ್ಧ ಗಾಳಿಯಲ್ಲಿ ಮಂಜಿನ ನಗರಿಯಾಗಿರ್ತಕ್ಕಂಥ ಮಡಿಕೇರಿ ದೇಶಕ್ಕೆ ಪ್ರಥಮ ಸ್ಥಾನ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ದೇಶದಲ್ಲಿ ಪರಿಸರ ಮಾಲಿನ್ಯ ತೀವ್ರಗತಿಯಲ್ಲಿ ಏರುತ್ತಿರುವ ಜೊತೆ ಜೀವ ಸಂಕುಲದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತಿರುವ ಈ ಕಾಲಘಟ್ಟದಲ್ಲಿ ಮಂಜಿನ ನಗರಿ ಕೊಡಗಿನ ಮಡಿಕೇರಿ ಪರಿಶುದ್ಧ ಗಾಳಿಗೆ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಯು ಪರಿಶುದ್ಧ ಗಾಳಿ ಹೊಂದಿರುವ ಟಾಪ್ 10 ನಗರಗಳ ಪಟ್ಟಿಯನ್ನು ಗುರುವಾರ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಮಡಿಕೇರಿ ನಗರಕ್ಕೆ ಪ್ರಥಮ ಸ್ಥಾನ ದೊರೆತಿದೆ. ಸೊ 2ನೇ ಸ್ಥಾನದಲ್ಲಿ ಪಾಲ್ಕಲೈ ಪೆರೂರು ಪಡೆದುಕೊಂಡಿದ್ದರೆ, ಕ್ರಮವಾಗಿ ಕರೂರು, ತಿರುನಲ್ವೇಲಿ, ತಿರುಪತಿ, ಊಟಿ, ವೆಲ್ಲೂರು, ರಾಣಿಪೇಟ್, ಗದಗ, ತೂತುಕುಡಿ ಹಾಗೂ ಪುದುಚೇರಿ ಸ್ಥಾನಗಳನ್ನು ಪಡೆದುಕೊಂಡಿವೆ. ನೋಡಿ, ಗದಗನೂ ಕೂಡ ಸ್ಥಾನದಲ್ಲಿದೆ, ಇದು ಕೂಡ ಇಂಪಾರ್ಟೆಂಟು. ಮಡಿಕೇರಿಯಲ್ಲಿ ಗಾಳಿಯ ಮಾಲಿನ್ಯ IQ ಸೂಚ್ಯಂಕದ ಪ್ರಕಾರ 10 ಆಗಿದ್ದರೆ, ದೆಹಲಿಯಲ್ಲಿ IQ ಸೂಚ್ಯಂಕ ಬರೋಬ್ಬರಿ 424ರಷ್ಟು ದಾಖಲಾಗಿದೆ. ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಓಕೆ, ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಮಧುಮೇಹ ಕುರಿತು ಸಂಶೋಧನೆಗೆ ನೆರವಾಗುವ
ದೇಶದ ಮೊಟ್ಟ ಮೊದಲ ಡಯಾಬಿಟಿಸ್ ಬಯೋ ಬ್ಯಾಂಕನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಿದೆ? ನೋಡಿ, ಯಾವ ಸ್ಥಳದಲ್ಲಿ ಸ್ಥಾಪಿಸಿದೆ? ಚೆನ್ನೈ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ICMR ಇದನ್ನು ಸ್ಥಾಪನೆ ಮಾಡಿದೆ. ನೋಡಿ, ಚೆನ್ನೈನಲ್ಲಿ ಡಯಾಬಿಟಿಸ್ ಬಯೋ ಬ್ಯಾಂಕ್ ದೇಶದಲ್ಲೇ ಮೊದಲು. ಓಕೆ, ಯಾವುದಕ್ಕಾಗಿ? ಮಧುಮೇಹ ಸಂಶೋಧನೆಗೆ ಕುರಿತು ಇದು ಸಹಾಯಕವಾಗಿದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಓಕೆ ನೋಡಿ, ನೆಸ್ಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಪ್ರತಿಕೂಲ ತೀರ್ಪಿನಿಂದಾಗಿ ಯಾವ ದೇಶವು ತೆರಿಗೆಯಲ್ಲಿ ಭಾರತಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ್ರಗಳ ಸ್ಥಾನವನ್ನು ರದ್ದುಗೊಳಿಸಿದೆ? ನೋಡಿ, ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟ್ನಿಂದ ಭಾರತವನ್ನು ರಿವೋಕ್ ಮಾಡಿದೆ. ನೋಡಿ, ರಿವೋಕ್ ಮಾಡಿದೆ. ಸೊ ಯಾವುದು ಕೇಸ್ ಇದೆ? ನೆಸ್ಲೆ ಕೇಸ್. ನೋಡಿ, ನೆಸ್ಲೆ ಬಗ್ಗೆ ನೀವು ಕೇಳಿರ್ಬೋದು. ಅದೊಂದು ಅವರು ಅಂದರೆ ನೆಸ್ಲೆ ಎಂಬುದು ಒಂದು ಕಂಪನಿ. ಆ ಕಂಪನಿ ಚಿಪ್ಸ್ ಆಗಿರ್ಬೋದು ಮತ್ತು ಈ ಏನು ನೆಸ್ಲೆ ಟೇಸ್ಟಿ ಫುಡ್ಗಳು ಬರ್ತವೆ. ಸೊ ಇದರ ಒಂದು ಕಂಪನಿ. ಸೊ ಇದರ ಮೇಲೆ ಭಾರತದ ಸುಪ್ರೀಂ ಕೋರ್ಟ್ ವ್ಯತಿರಿಕ್ತವಾಗಿ ತೀರ್ಪನ್ನು ನೀಡುತ್ತೆ. ಇದರಿಂದ ಬೇಸತ್ತಂಥ ಸ್ವಿಟ್ಜರ್ಲ್ಯಾಂಡ್ ಭಾರತಕ್ಕೆ ಮೋಸ್ಟ್ ಫೇವರ್ಡ್ ಸ್ಥಾನದಿಂದ ತೆಗೆದುಹಾಕಿದೆ. ಜನವರಿ 1, 2025ರಿಂದ ಇನ್ನು ಮುಂದೆ ಭಾರತೀಯ ಕಂಪನಿಗಳಿಗೆ 10% ತೆರಿಗೆಯನ್ನು ವಿಧಿಸಲಿದೆ. ಈ ಹಿಂದೆ ಈ ಮೋಸ್ಟ್ ಫೇವರ್ಡ್ ನೇಷನ್ಸ್ ಏನಾದರೂ ಇದ್ದರೆ ಕೇವಲ 5% ತೆರಿಗೆಯನ್ನು ವಿಧಿಸ್ತಾ ಇತ್ತು ಸ್ನೇಹಿತರೆ. ಮೋಸ್ಟ್ ಫೇವರ್ಡ್ ನೇಷನ್ಸ್ನಿಂದ ಹೊರಬಂತು ಅಂತಂದರೆ ಅದಕ್ಕೆ ಭಾರತದ ಕಂಪನಿಗಳಿಗೆ 10% ತೆರಿಗೆಯನ್ನು ವಿಧಿಸಲಾಗುತ್ತದೆ. ಓಕೆ, ನೋಡಿ, ಸ್ವಿಟ್ಜರ್ಲ್ಯಾಂಡ್ ರಿವೋಕ್ಸ್ ಇಂಡಿಯಾಸ್ ಮೋಸ್ಟ್ ಫೇವರ್ಡ್ ನೇಷನ್ಸ್. ನೋಡಿ, ಮೋಸ್ಟ್ ಫೇವರ್ಡ್ ನೇಷನ್ನಿಂದ ಭಾರತವನ್ನು ಅಂದರೆ ಇಂಡಿಯಾವನ್ನು ತೆಗೆದುಹಾಕಿದೆ. ಸೊ ಏನಿದು ಹಾಗಾದರೆ? ಸೊ ನೆಸ್ಟ್ಲಿ ವರ್ಡಿಕ್ಟ್. ನೋಡಿ, ನೆಸ್ಟ್ಲೆ ಕಂಪನಿಯ ವರ್ಡಿಕ್ಟ್ ಅಂದರೆ ಈ ವಿವಾದದಿಂದಾಗಿ ಈ ರೀತಿಯ ನಿರ್ಧಾರವನ್ನು ಸ್ವಿಟ್ಜರ್ಲ್ಯಾಂಡ್ ತೆಗೆದುಕೊಂಡಿದೆ. ಆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಜನವರಿ 1, 2025ರಿಂದ ಭಾರತಕ್ಕೆ ತೆರಿಗೆಯಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ MFN ಅಂತ ಕರೀತಾರೆ. ಸೊ MFN ಇದು ಕೂಡ ನೆನಪಿರಬೇಕು ನಿಮಗೆ. ಸೊ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಭಾರತವನ್ನು MFN ಸ್ಥಿತಿಯಿಂದ ತೆಗೆದುಹಾಕಿದೆ ಅಂತ ಕೇಳ್ತಾರೆ? ಸ್ವಿಟ್ಜರ್ಲ್ಯಾಂಡ್. ಒಂದು ಹೇಳಿಕೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ 2023ರಲ್ಲಿ ನೆಸ್ಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಡಬಲ್ ಟ್ಯಾಕ್ಸೇಷನ್ ನೋಡಿ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಸೊ ಅಂದರೆ DTAA ಅಡಿಯಲ್ಲಿ ಭಾರತಕ್ಕೆ ನೋಡಿ MFN ಸ್ಥಿತಿಯಿಂದ ಹಿಂತೆಗೆದುಕೊಳ್ಳಲು ಮುಖ್ಯ ಕಾರಣ ಎಂದು ಉಲ್ಲೇಖಿಸಿದೆ. ನೋಡಿ AA ಅಂತ ಕರಿತೇವೆ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ನೆಸ್ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಅವಾಯ್ಡ್ನೆಸ್ ಅಗ್ರಿಮೆಂಟ್ ಏನಿದೆ ಸೊ DTAA ಅಂತ ಕರಿತೀವಿ. ಸೊ ಈ ಅಗ್ರಿಮೆಂಟ್ನಿಂದ ಭಾರತವನ್ನು MFN ಸ್ಥಿತಿಯಿಂದ ನೆಸ್ಲೆ ಪ್ರಕರಣದಿಂದಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಓಕೆ, ಸ್ವಿಟ್ಜರ್ಲ್ಯಾಂಡ್ ನಿರ್ಧಾರವು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಕಂಪನಿಗಳ ಮೇಲಿನ ನೋಡಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುವ ಭಾರತೀಯ ಕಂಪನಿಗಳ ಮೇಲಿನ ತಡೆ ಹಿಡಿಯುವ ಲಾಭಾಂಶ ತೆರಿಗೆಯನ್ನು 10%ಕ್ಕೆ ಏರಿಸುತ್ತದೆ ಮತ್ತು ಸ್ವಿಟ್ಜರ್ಲ್ಯಾಂಡಿನಲ್ಲಿನ ಭಾರತೀಯ ಹೂಡಿಕೆ ಮತ್ತು ಭಾರತದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಹೂಡಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು. ಹಾಗಾದರೆ ಮುಖ್ಯವಾಗಿ DTAA ಮತ್ತು MFN ಸ್ಥಿತಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ DTAA ಒಪ್ಪಂದಕ್ಕೆ ನವೆಂಬರ್ 2, 1994ರಂದು ಸಹಿ ಹಾಕಿದವು. ಇದನ್ನು 2000 ಮತ್ತು 2010ರಲ್ಲಿ ಮೋಸ್ಟಾಗಿ 2010ರಲ್ಲಿ ತಿದ್ದುಪಡಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ DTAA ಅಡಿಯಲ್ಲಿ ಭಾರತದ ಕಂಪನಿಯು ಸ್ವಿಟ್ಜರ್ಲ್ಯಾಂಡಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಮತ್ತು ಸ್ವಿಟ್ಜರ್ಲ್ಯಾಂಡಿನಲ್ಲಿನ ಹೂಡಿಕೆಯ ಮೇಲೆ ಆದಾಯವನ್ನು ಭಾರತೀಯ ಕಂಪನಿ ಏನಾದರೂ ಗಳಿಸ್ತಿದ್ದರೆ DTAA ಒಪ್ಪಂದದ ಪ್ರಕಾರ ಆದಾಯವನ್ನು ಭಾರತ ಅಥವಾ ಸ್ವಿಟ್ಜರ್ಲ್ಯಾಂಡಿನಲ್ಲಿ ತೆರಿಗೆ ವಿಧಿಸಲಾಗುತ್ತದೆ. ಭಾರತದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಕಂಪನಿಯ ಹೂಡಿಕೆಯ ಪ್ರಕರಣವೂ ಕೂಡ ಇದೆ, ಇದು ನೆನಪಿರಬೇಕು. ನೆಸ್ಲೆ ಉದಾಹರಣೆ. ಸೊ ಸ್ವಿಟ್ಜರ್ಲ್ಯಾಂಡ್ ಭಾರತ ಸ್ವಿಟ್ಜರ್ಲ್ಯಾಂಡ್ DTAA ಒಪ್ಪಂದದ ನಿಬಂಧನೆಯ ಪ್ರಕಾರ 2018ರಲ್ಲಿ ಪರಿಣಾಮಕಾರಿಯಾದ ಭಾರತೀಯ ಕಂಪನಿಗಳ ಮೇಲಿನ ತಡೆ ಹಿಡಿಯುವ ತೆರಿಗೆಯನ್ನು 5%ಕ್ಕೆ ಇಳಿಸಿತ್ತು.
ಗಮನಿಸಬಹುದು. 5% ಇಳಿಸಿತ್ತು. ಈಗ ಮೋಸ್ಟ್ ಫೇವರ್ಡ್ ಸ್ಥಾನದಿಂದ ಹೊರಬಂದಿದೆ. DTEA ಒಪ್ಪಂದ ಭಾರತಕ್ಕೆ ಅನ್ವಯಿಸಿದಿಲ್ಲ ಈಗ. ಸೊ ಆ ಕಾರಣಕ್ಕಾಗಿ ಭಾರತೀಯ ಕಂಪನಿಗಳು ಸ್ವಿಟ್ಜರ್ಲ್ಯಾಂಡಿನಲ್ಲಿರ್ತವೆ. ಆ ಕಂಪನಿಗಳು ಉತ್ಪಾದಿಸುವ ಎಲ್ಲ ವಸ್ತುಗಳಿಗೆ ಇನ್ನು ಮುಂದೆ 10% ತೆರಿಗೆಯನ್ನು ವಿಧಿಸುತ್ತದೆ. ಸೊ ಇದು ಪ್ರಮುಖ ಮಾಹಿತಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.